ಅಭಿಮಾನಿಗಳ ಜೊತೆ ನೋಡೋದು ಎಷ್ಟು ಖುಷಿ ಆಗುತ್ತೆ? ಖಂಡಿತ ಖುಷಿ ಇದೆ. ಇವತ್ತೇ ನಾನು ಫಸ್ಟ್ ಟೈಮ್ ಸಿನಿಮಾ ನೋಡ್ತಾ ಇರೋದು, ಬೃಂದ ಅವರು ಫಸ್ಟ್ ಟೈಮ್ ಸಿನಿಮಾ ನೋಡ್ತಾ ಇರೋದು. ಇವತ್ತಿಗೆ ಖಂಡಿತವಾಗ್ಲೂ ಖುಷಿ ಇದೆ. ಉತ್ತರ ಕರ್ನಾಟಕ ವಿಭಾಗದಿಂದ ಎಲ್ಲ ಮೆಸೇಜ್ ಮಾಡ್ತಾರೆ ಆಲ್ರೆಡಿ, ತುಂಬ ಇಷ್ಟ ಆಗ್ತಾರೆ ಅಂತ. ನಮ್ಮ ರಾಣಾ ಪ್ರೊಡ್ಯೂಸರ್ ಗುಜ್ಜರ್ ಪುರುಷೋತ್ತಮ ಹೊಸಪೇಟೆ ನೋಡಿ ತುಂಬ ಚೆನ್ನಾಗಿದೆ, ತುಂಬ ಜನಗಳು ಇಷ್ಟಪಡ್ತಾರೆ ಅಂತ ಹೇಳ್ತಾರೆ. ಸೊ ನನಗೆ ಇನ್ನೂ ಗೊತ್ತಿಲ್ಲ, ಜನಗಳನ್ನ ಕೇಳಿ ನಾನು, ಬಟ್ ಎಲ್ಲ ಕೂಗಾಡಿ ಹಚ್ಚಾಡ್ತಾರೆ. ಸೊ ನನಗೊಂದು ಭಯ ಇದೆ, ಒಂದು ಟೆನ್ಷನ್ ಇದೆ. ಬಟ್ ಇಷ್ಟ ಆಗಿದೆ ಅಂತೆಲ್ಲ ಹೇಳ್ತಾರೆ, ಸೂಪರ್ ಅಂತ ತೋರಿಸೋಗ್ತಾರೆ. ಸೊ ನಾನು ಕಾಯ್ತಾ ಇದ್ದೀನಿ ಇನ್ನು ಹೆಚ್ಚಿನ ರಿವ್ಯೂಸ್ ಕೇಳೋಕ್ಕೋಸ್ಕರ. ನಿಮ್ಮದು ಮತ್ತು ದುನಿಯಾ ವಿಜಯ್ ಅವರ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಹೆಂಗೆ ಅದಕ್ಕೆಲ್ಲ ವಿಸಲ್ಗಳು ಬರ್ತಾ ಇತ್ತು, ಇಬ್ಬರ ಸೀನ್ಗಳು ಬರಬೇಕಾದ್ರೆ ಹೆಂಗೆ ಅನಿಸ್ತದೆ? ಅದೇ ಮಜಾ ಅಲ್ವಾ. ಎಲ್ಲರೂ ಅಂದ್ಕೊಂಡ್ರು ರೆಗ್ಯುಲರ್ ಆ್ಯಕ್ಷನ್ಸ್ ಇರುತ್ತೆ ಅಂತ, ಬಟ್ ನಮ್ಮ ಇಬ್ಬರ ಮಧ್ಯೆ ಇದ್ದಿದ್ದು ಸೀಕ್ವೆನ್ಸಸ್ಸೇ ಬೇರೆ ಥರ ಇತ್ತು. ಜೊತೆಗೆ ವಿಜಯ್ ಸರ್ ಬರೀ 10 ನಿಮಿಷ ಥರ ಅಂತ ಅಂದ್ಕೊಂಡ್ರು. ಸೊ ವಿಜಯ್ ಸರ್ ಪೂರ್ತಿ ಸಿನಿಮಾ ಇದೆ ಅಂತ ಇವತ್ತು ಎಲ್ಲರೂ ಜನ ನೋಡಿದ್ರೆ ಗೊತ್ತಾಗಿದೆ. ಸೊ ಖಂಡಿತ ಖುಷಿ ಇದೆ. ಜೊತೆಗೆ ಸಾಧು ಸರ್ ಸೀಕ್ವೆನ್ಸಸ್, ಸಾಧು ಸರ್ ನಮಗೆ ಮಿಸ್ ಮಾಡಿದ್ರೆ ತುಂಬ ತಪ್ಪಾಗುತ್ತೆ. ದೇವರನ್ನೇ ಅವ್ರು ಇದ್ದಿದ್ದಕ್ಕೆ ಒಂದಷ್ಟು ಸೀಕ್ವೆನ್ಸಸ್ ತುಂಬ ಚೆನ್ನಾಗಿ ಬಂತು. ಬೃಂದಾಚಾರ್ಯರು ಹೇಳಬೇಕು ಹೆಚ್ಚು ಅಂದ್ಬಿಟ್ಟಿದ್ದಾರೆ. ಟ್ರಾಜಿಡಿನ ನಿಮ್ಮ ಲೈಫ್ ಹೇಗೆ ಅಂತ? ಯಾಕೆ ಎಲ್ಲ ಫಿಲಮಲ್ಲೂ ಲವ್ ಸಿಗೋದು ಕಷ್ಟ ಆಗುತ್ತೆ ಅಂತಲ್ಲ. ಇಲ್ಲ, ಖಂಡಿತವಾಗ್ಲೂ ಕೊನೆಗೆ ತೋರಿಸ್ತೀವಲ್ಲ, ಕೊನೆಗೆ ಜನಕ್ಕೆ ಬಿಟ್ಟಿದ್ದು ಹೆಂಗೆ ತಿಳ್ಕೊತಾರೆ ಅಂತ. ಸೊ ಒಂದು ಅಂದರೆ ಅವ್ರು ಕೊನೆಗೆ ಅನ್ಕೋಬೇಕಲ್ಲ ಸಿಗ್ತಾರಾ ಸಿಗಲ್ವಾ ಅಂತ. ಸೊ ಅವ್ರಿಗೆ ಬಿಟ್ಬಿಟ್ಟಿದ್ದೀವಿ. ಸೊ ಡೈರೆಕ್ಟರ್ S. ಸರ್ ಒಂದು ಐಡಿಯಾ ಅದು. ಥ್ಯಾಂಕ್ ಯು. ಹಳ್ಳಿ ಹುಡುಗಿ ಅಥವಾ ಫ್ಯಾಮಿಲಿ ಹುಡುಗಿ ಲೈಫಲ್ಲಿ ಏನೇನು ನಡೆಯುತ್ತೆ ಸಿನಿಮಾ ನೋಡಿದಾಗ ಹೆಂಗೆ ಅನ್ನಿಸ್ತು ನಿಮಗೆ? ಶ್ರೇಯಸ್ ಅವ್ರು ಹೇಳ್ದಂಗೆ ಇದೆ, ಫಸ್ಟ್ ಟೈಮ್ ನಾವು ಸಿನಿಮಾ ನೋಡ್ತಾ ಇರೋದು, ಎಲ್ಲ ಜನರ ಜೊತೆನೇ ಕೂತು ನೋಡಿರೋದು. ಅಫ್ಕೋರ್ಸ್ ಖುಷಿ ಆಗುತ್ತೆ, ಒಂದು ಸಿನಿಮಾ ಮಾಡೋದೇನೆ ಅದನ್ನು ಜನರ ತನಕ ಮುಟ್ಸೋಕ್ಕೆ ಅಂತ. ಆ್ಯಂಡ್ ಅವರೆಲ್ಲ ಇವತ್ತು ಕೂತು ಫಸ್ಟ್ ಡೇ ಫಸ್ಟ್ ಶೋ ಅಲ್ಲಿ ಕೂತು ಎಂಜಾಯ್ ಮಾಡೋದನ್ನು ನೋಡಿ ಡೆಫಿನೆಟ್ಲಿ ತುಂಬಾ ಖುಷಿ ಆಗುತ್ತೆ. ಬಟ್ ಎಲ್ಲೋ ಒಂದು ಕಡೆ ಟೆನ್ಷನ್, ನರ್ವಸ್ನೆಸ್ ಕೂಡ ಡೆಫಿನೆಟ್ಲಿ ಇದೆ. ಬಿಕಾಸ್ ಇನ್ನೂ ಸ್ಟಾರ್ಟ್ ಅಷ್ಟೇನೇ ಜರ್ನಿ, ಮುಂದೆ ಹೇಗೆ ಹೋಗುತ್ತೆ, ಜನರು ಹೇಗೆ ರಿಸೀವ್ ಮಾಡ್ತಾರೆ ಅನ್ನೋ ಒಂದು ಥಾಟ್ ಡೆಫಿನೆಟ್ಲಿ ತಲೆಯಲ್ಲಿದೆ. ಸೋಷಿಯಲ್ ಮೀಡಿಯಾದ ದುರುಪಯೋಗ ಹೆಂಗಾಗುತ್ತೆ ಅನ್ನೋದು ಮಾರುತದಲ್ಲಿ ಗೊತ್ತಾಗ್ತಾ ಇದೆ. ಸೊ ನಿಮಗೆ ಏನಂತ ಪರ್ಸ್ನಲಿ ಕೂತ್ಕೊಂಡು ಈ ಸಿನಿಮಾನ ಇವತ್ತು ಬೆಳಿ ಪಡೆದ ಐ ಗೆಸ್ ಒಂದು ಒಳ್ಳೆ ಮೆಸೇಜ್ ಇರುವಂಥ ಸಿನಿಮಾ ಫಾರ್ ಶೋರ್. ಒಂದೊಂದು ಸಿನಿಮಾ ಮಾಡೋದಕ್ಕೂ ಒಂದು ಬೇರೆ ಬೇರೆ ರೀತಿಯ ಮೋಟೋ ಇರುತ್ತೆ. ಇದನ್ನು ಮಾಡಿರೋದು ಒಂದು ಒಳ್ಳೆ ಮೆಸೇಜನ್ನು ಜನರ ತನಕ ಮುಗಿಸೋದಕ್ಕೆ ಅಂತ. ಬಿಕಾಸ್ ಸಿನಿಮಾಗೆ ಅಷ್ಟು ಪವರ್ ಇದೆ, ಜನರು ಇನ್ಫ್ಲುಯೆನ್ಸ್ ಆಗ್ತಾರೆ. ಐ ಗೆಸ್ ಇದ್ರ ಮುಖಾಂತರ ಜನರೆಲ್ಲ ಒಂದು ಸ್ವಲ್ಪ ಎಚ್ಚೆತ್ಕೊಳ್ಳಿ ಅನ್ನೋ ಒಂದು ಭಾವನೆಯಿಂದ ಮಾಡಿರುವಂಥ ಸಿನಿಮಾ ಇದು. ಫಾರ್ ಶೋರ್ ಎಂಟರ್ಟೈನ್ಮೆಂಟ್ ಜೊತೆಗೆ ನಿಮಗೆ ಒಂದು ಒಳ್ಳೆ ಮೆಸೇಜ್ ಅಂತ ಡೆಫಿನೆಟ್ಲಿ ಸಿಗುತ್ತೆ. ಹಾಂ ಹೌದು, ಅಫ್ಕೋರ್ಸ್ ಈ ಸಿನಿಮಾ ನಾವು ಇವತ್ತು ಈ ಸಿನಿಮಾ ಜೊತೆಗೆ ನಿಮ್ಮ ಮುಂದೆ ನಿಂತಿದ್ದೀವಿ ಅಂತಂದರೆ ಅದಕ್ಕೆ ಒಂದು ದೊಡ್ಡ ಥ್ಯಾಂಕ್ ಯು ನಮ್ಮ ಪ್ರೊಡ್ಯೂಸರ್ಸ್ ಕೆ ಮಂಜು ಸರ್ ಆ್ಯಂಡ್ ರಮೇಶ್ ಯಾದವ್ ಸರ್ ಸರ್ ಕೂಡ ಥ್ಯಾಂಕ್ ಯು, ಹಾಗೂ ದುನಿಯಾ ವಿಜಯ್ ಕೂಡ ಥ್ಯಾಂಕ್ ಯು. ಈ ಸಿನಿಮಾ ಇಡೀ ಸಿನಿಮಾ ಬಂದು ನಮಗೋಸ್ಕರ ರವಿ ಸರ್ ಅಂತ ಹ್ಯಾಟ್ಸ್ ಆಫ್ ಅದು ಯಾವಾಗಲೂ ಸರ್ ಕೂಡ ವಿಶ್ವಿಕಾ ಮಾಡಿದ್ದಾರೆ. ಸೊ ರಂಗಣ್ಣನವ್ರು ಮಾಡಿದ್ದಾರೆ, ಹಲವಾರು ಕಲಾವಿದರು ಮಾಡಿದ್ದಾರೆ. ಸೊ ಎಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ಎಲ್ಲರೂ ಪ್ರೀತಿಯಿಂದ ಬಂದು ಮಾಡಿದ್ದಾರೆ. ಐ ಗೆಸ್ ನಮ್ಮ ಒಂದು ದೊಡ್ಡ ಹಾರ್ಟ್ ಫೆಲ್ ಥ್ಯಾಂಕ್ ಯು ಎಲ್ಲರಿಗೂ ಹೇಳಲೇಬೇಕು ನಾವು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.